ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಯಜಮಾನ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಜಾನ್ಸಿ ಇಲ್ಲಿ ರಾಯ್ನ ಬೈತಾ ಇರ್ತಾಳೆ, ನೀನು ತಲೆ ತಗೋಬೇಕು ಆಯಿತಾ, ಈ ಮನೆ ಯಜಮಾನಿ ಕೆಲಸನ ನಾನು ತಗೋಬೇಕಂತೆ, ಆದರೆ ಯಜಮಾನಿ ಆಗಲ್ಲ, ಈ ಮನೆ ಕೆಲಸದವಳಾಗಿ ನಾನು ತಗೋಬೇಕಂತೆ. ಏನು ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ ಅಂತ ಅಂದರೆ, ಕಣು ಈ ಥರನೇ ಮಾಡೋದಾಯ್ತು, ಅದರಲ್ಲೊಂದು ಬೇರೆ ಲೀಸ್ಟ್ ಕೊಟ್ಟಿದ್ದಾರೆ ರಾಯ್, ಅದನ್ನು ಓದೋಕ್ಕೆ ನನಗೆ 3 ದಿನ ಬೇಕು, ಅದರಲ್ಲಿ ಬೇರೆ ನಾನು ನೆಲ್ಲಿಲಿ ನೀರು ತೊಗೊಬರ್ಬೇಕಂತೆ ಅಂತ ಹೇಳಿದಾಗ, ಅಷ್ಟೇ ತಾನೇ ಟ್ಯಾಪ್ ಆನ್ ಮಾಡಿ ಬಿಡಿ ಮೇಡಮ್ ಅಂತ ಇಲ್ಲಿ ರಾಯ್ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಿನ್ನ ತಲೆ, ಟ್ಯಾಪ್ ಆನ್ ಮಾಡಿ ಬಿಡೋದಲ್ಲ, ಅಲ್ಲಿ ಬೀದಿಲಿ ಹೋಗಿ 48 ಕೊಡೋನ ನೀರನ್ನು ನಾನು ತೊಗೊಬರ್ಬೇಕಂತೆ, ನಾನು ಯಾವತ್ತಾದರೂ ನೀರನ್ನ ತಂದಿದ್ದೀನ ರಾಯ್ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ರಾಯ್, ಅರ್ನಿಂಗ್ ಮಾರ್ನಿಂಗ್ 5 o'clock ನಾನು ಎದ್ದೇಳಬೇಕಂತೆ, ನಾನು ಯಾವತ್ತಾದರೂ ನಾನು 5 ಗಂಟೆಗೆ ಎದ್ದಿದ್ದೀನಿ ಅನ್ಬೇಕಾದ್ರೆ, ಇಲ್ಲ ಮೇಡಮ್ ಚಾನ್ಸೇ ಇಲ್ಲ, ನೀವು ಯಾವತ್ತೂ ಎದ್ದಿಲ್ಲ ಅಂತ ರಾಯ್ ಹೇಳ್ತಾ ಇರ್ತಾನೆ. ಅಲ್ಲ ರಾಯ್, ಇವರೇ ನನ್ನನ್ನು ಮನೆ ಕೆಲಸದವಳು ಅಂತ ಅಂದ್ಕೊಂಡಿದ್ದಾರೋ ಅಥವಾ ಮನೆ ಸೊಸೆ ಅಂತ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ, ನನಗೆ ಸಿಕ್ಕಾಬಟ್ಟೆ ಕೆಲಸ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೊಂಡು ಇಲ್ಲಿ ರಾಯ್ ಹತ್ರ ಝಾನ್ಸಿ ಹೇಳ್ತಾ ಇರ್ತಾಳೆ. ಅದಕ್ಕೆ ರಾಯ್ ಹೇಳ್ತಾ ಇರ್ತಾನೆ, ಅಲ್ಲ ಮೇಡಮ್ ನಿಮ್ಮ ಬಾಯಿಲೆ ಅದಕ್ಕೆ ಸಹ ಆನ್ಸರ್ ಇದೆಯಲ್ಲ ಅಂದಾಗ, ಏನು ಹೇಳ್ತಾ ಇದೆಯಾ ರಾಯ್ ಅಂದಾಗ, ಅಲ್ಲ ಮೇಡಮ್ ಕೆಲಸ ಮಾಡೋರು ಯಾರು ಹೇಳು, ಕೆಲಸದವ್ರಲ್ವಾ, ಹಾಗಾಗಿ ಮನೆ ಕೆಲಸವ್ರನ್ನ ಇಟ್ಕೊಂಡ್ರೆ ಆಯಿತು ಬಿಡಿ ಆಯಿತಾ, ನೋಡಿ ಅವರು ಬಡ ಕುಟುಂಬದವರು, ಅವರಿಗೆ ಕೆಲಸದವ್ರನ್ನ ಇಟ್ಕೊಳ್ಳೋಕ್ಕೆ ಶಕ್ತಿ ಇರಲ್ಲ ಮೇಡಮ್, ಅದಕ್ಕೆ ಅವ್ರವ್ರ ಕೆಲಸನ ಅವ್ರವರೇ ಮಾಡ್ತಾರೆ, ಬಟ್ ನಿಮಗೆ ಅದು ಅನುಕೂಲತೆ ಇದೆ ಅಂದಮೇಲೆ ನೀವು ಯಾಕೆ ಕೆಲಸದವ್ರನ್ನ ಇಟ್ಕೋಬಾರ್ದು ಅಂದಾಗ, ವೆರಿ ಗುಡ್ ರಾಯ್, ಅಪರೂಪಕ್ಕೊಂದು ಒಳ್ಳೆಯ ನ್ಯೂಸ್ ಕೊಟ್ಟೆ ಆಯಿತಾ, ಗುಡ್ ನ್ಯೂಸ್ ಕೊಟ್ಟಿದೆಯಾ, ಸರಿ ಆಯಿತು ನಾನು ವಾಟ್ಸಪ್ ಮಾಡ್ತೀನಿ ಅದೇನೇನು ಲಿಸ್ಟ್ ಅಂತ, ನೀನು ಒಬ್ಬ ಕೆಲಸದನ್ನ ರೆಡಿ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಮೇಡಮ್ ನಾಳೆನೇ ನಾನು ಕಳಿಸ್ಕೊಡ್ತೀನಿ, ನೀವು ಅದನ್ನು ವಾಟ್ಸಪ್ಪಲ್ಲಿ ಲಿಸ್ಟ್ ಮಾಡಿ ಮಾತಾಡಿ ನಾನು ಕಳಿಸ್ಕೊಡ್ತೀನಿ ಅಂತ ಇಲ್ಲಿ ರಾಯ್ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ರಾಘು ಅಮ್ಮ ಮನೇಲಿ ಎಲ್ಲರಿಗೂ ಸಹ ಕಾಫಿ ಕೊಡ್ತಾ ಇರ್ತಾರೆ. ಪಲ್ಲು ತಗೋ ಬಾ ಅತ್ತೆ ತಗೊಳ್ಳಿ ಕಾಫಿ ಅಂತ ಎಲ್ಲರಿಗೂ ಕೊಡ್ತಾ ಇರಬೇಕಾದ್ರೆ, ಅಲ್ಲಿ ಒಬ್ಳು ಮನೆ ಕೆಲಸದಳು ಬರ್ತಾಳೆ. ಮನೆ ಕೆಲಸದಳು ಬಂದುಬಿಟ್ಟು, ಯಾರಮ್ಮ ನೀನು ಅಂತ ಕೇಳಬೇಕಾದ್ರೆ, ನನ್ನ ಹೆಸರು ಸುಂದ್ರಿ ಅಂತ ಹೇಳ್ತಿರ್ಬೇಕಾದ್ರೆ, ರಾಘು ಮಾವ ಹೇಳ್ತಾ ಇರ್ತಾನೆ, ಏನು ಸುಂದ್ರಿ, ನಾನು ನಿನ್ನ ಹೆಸರು ಕಟ್ಕೊಂಡು ನನಗೇನಮ್ಮ ಆಗಬೇಕಾಗಿದೆ, ನೀನು ಯಾಕೆ ಬಂದಿದೆಯಾ ನಮ್ಮ ಮನೆಗೆ ಅಂದಾಗ, ಈ ಮನೆಯೇ ಅಡ್ರೆಸ್ ಕಳಿಸಿದ್ರು, ಕೆಲಸ ಇದೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ, ನಾವ್ಯಾರು ನಿನ್ನನ್ನು ಕರೆದಿಲ್ವಲ್ಲಮ್ಮ ಅಂದಾಗ, ಇಲ್ಲ ನಾನು ಕರೆಕ್ಟ್ ಅಡ್ರೆಸ್ಸಿಗೆ ಬಂದೀನಿ ಅಂತ ಸುಂದ್ರಿ ಹೇಳ್ತಾ ಇರಬೇಕಾದ್ರೆ, ರಾಘು ಚಿಕ್ಕಮ್ಮ ಹೇಳ್ತಾ ಇರ್ತಾರೆ, ನಾನು ಕರೆದಿಲ್ವಲ್ಲ ಇನ್ಯಾರು ಕರೆದಿದ್ದು ಅಂತ ಅಂದಾಗ, ಝಾನ್ಸಿ ಬಂದುಬಿಟ್ಟು, ನಾನೇ ಅತ್ತೆ ಕರೆಸಿದ್ದು ಅಂದಾಗ, ನೀನು ಯಾಕೆ ಕರೆಸಿದ್ದೆ ಅನ್ಬೇಕಾದ್ರೆ, ಇನ್ನೇನತ್ತೆ ಕೆಲಸ ಮಾಡೋಕ್ಕೆ ನನಗೆ ಲೀಸ್ಟ್ ಕೊಟ್ಟಿದ್ರಲ್ಲ ಅದಕ್ಕೋಸ್ಕರ ನಾನು ಕರೆಸಿದ್ದೆ, ನೀವು ಎಷ್ಟರಾಗಲಿ ಮಿಡಲ್ ಕ್ಲಾಸರು ಅಲ್ವಾ, ನಿಮಗೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ, ಹಾಗೆ ತುಂಬ ಸುಸ್ತಾಗಿರುತ್ತೆ ಅಲ್ವಾ ಅತ್ತೆ, ಆ ಕೆಲಸ ಎಲ್ಲ ನನಗೆ ವಹಿಸಿದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಕೆಲಸದವ್ರನ್ನ ಇಟ್ಕೊಂಡಿದ್ದೀನಿ, ನಿಮಗೂ ಸಹ ರೆಸ್ಟ್ ಸಿಗಲಿ ಅಂತ ಮಾಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲಿ ಅಜ್ಜಿ ಕೋಪ ಮಾಡಿಕೊಂಡು, ರಾಘು ಮೊದಲು ಇವಳನ್ನ ಆಚೆ ಕಡೆಗೆ ದಬ್ಬು ಅಂತ ಹೇಳ್ತಾ ಇರಬೇಕಾದ್ರೆ, ಅಜ್ಜಿ ನಾನೇನು ಮಾಡಿದೆ ಅಂತ ಇಲ್ಲಿ ಝಾನ್ಸಿ ಕೇಳ್ತಾ ಇರ್ತಾಳೆ. ಇನ್ನೇನು ಮತ್ತೆ ಈ ಮನೆ ಸೊಸೆ ನೀನಾ ಕೆಲಸದವಳು ಅಂದಾಗ, ನಾನೇ ಅನ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ಈ ಕೆಲಸ ಎಲ್ಲ ನೀನೇ ಮಾಡು ಆಯಿತಾ, ಈ ಮನೆ ಸೊಸೆ ಅಂತ ಹೇಳ್ಬೇಕಾದ್ರೆ, ಹಾಗೆ ರಾಘು ಮಾವನು ಸಹ ಹೇಳ್ತಾ ಇರ್ತಾರೆ, ಅಲ್ಲ ಕಣಮ್ಮ ಮನೇಲಿ ಇಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ಸೊಸೆ ಇದ್ದಾರೆ, ಅಂಥದ್ರಲ್ಲಿ ಬಿಟ್ಟು ನೀವು ಕೆಲಸದವ್ಳನ್ನ ಕರ್ಕೊಂಡಿದ್ದೀಯಲ್ಲ, ನೀನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಮನೆ ಸೊಸೆ ಕೂತ್ಕೊಳ್ಳೋದಂತೆ, ಆರೋಗ್ಯ ಹಾಳು ಮಾಡ್ಕೊಳ್ಳೋದಂತೆ, ಕೆಲಸದವ್ರು ಬಂದುಬಿಟ್ಟು ಕೆಲಸ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳೋದು, ಇದೇನ ನೀನು ಕಲ್ತಿರೋದು ಅಂತ ಬೈತಾ ಇರ್ತಾರೆ. ಆಗ ಝಾನ್ಸಿ ಹೇಳ್ತಾಳೆ, ಅಷ್ಟೇ ತಾನೇ ಫಿಟ್ ಎಲ್ಲ ಮಾಡಿದರೆ ಆಯಿತು, ಜಿಮ್ ಸಿಗೋಯ್ತು, ಏರೋಬಿಕ್ಕು ಎಲ್ಲಿಗೂ ಹೋದರೂ ಸಹ ಬಾಡಿ ಫಿಟ್ಟನ್ನು ಮಾಡ್ಕೋಬೋದು, ಬೇಕಾದರೆ ನಿಮಗೂ ಸಹ ನಾನು ಹೆಲ್ಪ್ ಮಾಡ್ತೀನಿ ಅನ್ಬೇಕಾದ್ರೆ, ಮುಚ್ಚಮ್ಮ ಬಾಯಿ, ಏನು ಹೇಳ್ತಾ ಇದೆಯಾ ಆಯಿತಾ, ನಮಗೆ ಇದರೆಲ್ಲ ಅವಶ್ಯಕತೆ ಇಲ್ಲ ಆಯ್ತು, ನೀನು ಹೋಗಮ್ಮ ಅಂದ್ಬಿಟ್ಟು ಮನೆ ಕೆಲಸದವ್ರನ್ನ ಕಳಿಸ್ತಾ ಇರ್ತಾರೆ. ನೋಡು ಈ ಮನೆ ಸೊಸೆ ಆಗಬೇಕು ಅಂತ ಅಂದರೆ ಈ ಕೆಲಸ ಎಲ್ಲ ಮಾಡಬೇಕು, ಇಲ್ಲ ಅಂತ ಅಂದರೆ ನೀನು ಗಂಟು ಮುಟ್ಟೆ ಕಟ್ಕೊಂಡು ಹೋಗು, ಕ್ಯಾಬ್ ಬುಕ್ ಮಾಡೋಣ ಅಂತ ಇಲ್ಲಿ ರಾಘು ದೊಡ್ಡಪ್ಪ ಕೇಳ್ತಾ ಇರ್ತಾರೆ. ಆವಾಗ ಪಲ್ಲವಿ ಬಂದುಬಿಟ್ಟು 2 ಕೊಡನ ತಂದುಬಿಟ್ಟು, ಇದು ಕೊಡದಲ್ಲಿ ನೀರ 48 ಸಲ ನೀನು ನೀರನ್ನ ತಂದು ಹಾಕಬೇಕು, 48 ಬಿಂದಿಗೆನ ನೀನು ತಂದು ಹಾಕಬೇಕು ಅಂತ ಅಂದಾಗ, ಝಾನ್ಸಿ ಹಾಗೆ ನೋಡ್ತಾ ಇರ್ತಾಳೆ. ನೋಡು ಇರ್ತೀಯ ಅಥವಾ ಬೇರೆ ಸೊಸೆ ನಾವು ತರಬೇಕಾ ಅಂತ ಹೇಳ್ತಿರ್ಬೇಕಾದ್ರೆ, ನೋಡೋಣ ಇರು ದೊಡ್ಡಪ್ಪ ಏನು ಮಾಡ್ತಾಳೆ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಪ್ರಣವ್ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಅಲ್ಲಿಗೆ ಅವ್ರ ಅಪ್ಪ ಬಂದುಬಿಟ್ಟು, ಪ್ರಣವ್ ಇವತ್ತು ನೀನು ಹೇಳಿದ ಮಾತು ನಿಜ ಅಂತ ಅನ್ನಿಸ್ತು ಕಣೋ ಅಂತ ಅನ್ಬೇಕಾದ್ರೆ, ಏನು ಡ್ಯಾಡ್ ಈ ಥರ ಹೇಳ್ತಾ ಇದ್ದೀರಾ ಅನ್ಬೇಕಾದ್ರೆ, ಕಣೋ ಫಸ್ಟ್ ಟೈಮ್ ನಿನ್ನ ಡಿಸಿಷನ್ನು ಕರೆಕ್ಟ್ ಆಗಿದೆ, ಇಲ್ಲಿವರೆಗೂ ನಿಮ್ಮಮ್ಮ ಏನು ಹೇಳ್ತಾರೆ ಅದನ್ನೇ ನೀನು ಎಲ್ಲ ನಿಜ ಅಂತ ಅಂದ್ಕೊಂಡಿದ್ದೆ, ನಿಮ್ಮಮ್ಮ ಏನು ಮಾತು ಹೇಳಿದ್ರು ಸಹ ಹೌದು ಮಾಮ್ ಅಂತ ಹೇಳ್ತಿದ್ದೆ, ಆದರೆ ಇದು ಫಸ್ಟ್ನೇ ಸಲ ನೀನು ಅದು ಸುಳ್ಳಾಗಿರ್ಬೋದು ಅಂತ ಅನ್ನಿಸ್ಕೊಂಡು ಮಾತಾಡಿದೆ ನೋಡು, ಅದು ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ, ಹಂಗಂದ್ರೆ ಏನು ಡ್ಯಾಡ್ ಅಂತ ಪ್ರಣವ್ ಕೇಳ್ತಾ ಇರ್ತಾನೆ. ನಿಮ್ಮಮ್ಮ ಯಾವಾಗಲೂ ಸಹ ದುಡ್ಡೇ ಇಂಪಾರ್ಟೆಂಟು, ದುಡ್ಡಿನಿಂದೆ ಹೋಗು ಅಂತ ಹೇಳ್ಕೊಡ್ತಿದ್ಲು, ನೀನು ಸಹ ದುಡ್ಡಿಲ್ಲ ಅಂದರೆ ಬದುಕೋಕ್ಕೆ ಆಗಲ್ಲ ಅಂತ ಹೋಗ್ತಾ ಇದ್ದೇನೆ ಬೇಕಾದರೆ, ಏನು ಹೇಳ್ತಾ ಇದೆಯಾ ಡ್ಯಾಡ್ ಅಂತ ಪ್ರಣವ್ ಕೇಳ್ತಾ ಇರಬೇಕಾದ್ರೆ, ನೋಡಪ್ಪ ಮದುವೆ ಆಗೋದು ಸಂಗಾತಿನ ಆಯ್ಕೆ ಮಾಡ್ಕೊಳಕ್ಕಾಯ್ತಾ, ದುಡ್ಡಿಂದೆ ಹೋಗೋದಕ್ಕಲ್ಲ, ನೋಡಪ್ಪ ಪ್ರಣವ್ 3 ಗಂಟಿನಿಂದ ಮದುವೆ ಆದಾಗ ಸಂಸಾರ, ಪ್ರೀತಿ, ಸುಖ, ನೆಮ್ಮದಿ ಎಲ್ಲದೂ ಸಿಗುತ್ತೆ ಆಯಿತಾ, ಅದೇ 3 ಕಾಸಿಂದೆ ಹೋದರೆ ನನ್ನ ಪರಿಸ್ಥಿತಿನೇ ನಿನಗೂ ಬರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ, ಪ್ರಣವ್ ಅಲ್ಲ ಪಪ್ಪ ನೀವು ಸಹ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ಬೇಕಾದ್ರೆ, ಅವ್ನ ಡ್ಯಾಡ್ ತುಂಬ
ನಗಾಡ್ಕೊಂಡು ಅಲ್ಲ ಪ್ರಣವ್ ಆಯಿತಾ, ನೋಡು ಫೋನಲ್ಲಿರೋ ನಾಯಿಯೂ ಸಹ ತುಂಬ ಸವಲತ್ತೆಲ್ಲ ಸಿಗುತ್ತೆ, ಆದರೆ ಅದು ನಾಯಿನೇ ಆಯಿತಾ. ಹಾಗೆ ನನ್ನ ಪರಿಸ್ಥಿತಿನೂ ಆಗಿದೆ. ನೀನು ಕರೆನ್ಸಿಗೋಸ್ಕರ ನೀನು ಜಾನ್ಸಿ ಇದ್ದೆ ಬಿದ್ದರೆ ಅವಳ ಹಿಂದೆ ಲೈಫ್ ಲಾಂಗ್ ನೀನು ಕರೆನ್ಸಿಗೋಸ್ಕರ ಅಲಿಬೇಕಾಗುತ್ತೆ ಆಯಿತಾ. ನನ್ನ ಲೈಫ್ ಅಂತೂ ಹಾಳಾಯಿತು, ನಾನಂತೂ ಚೆನ್ನಾಗಿಲ್ಲ, ನೀನಾದರೂ ಚೆನ್ನಾಗಿರೋ ಮಗನೇ ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಡ್ಯಾಡ್ ಇಷ್ಟು ಲೇಟಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳಬೇಕಾದ್ರೆ, ನನ್ನ ಲೈಫಲ್ಲಿ ಲೇಟಾಗಿದೆ, ಬಟ್ ನಿನ್ನ ಲೈಫಲ್ಲಿ ಇನ್ನೂ ಲೇಟಾಗಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂತ ಪ್ರಣವ್ ತಂದೆ ಹೇಳ್ತಾ ಇರ್ತಾರೆ. ನೋಡು, ನಾನು ಇರೋ ಸತ್ಯನೇ ಹೇಳಿದ್ದೀನಿ, ಅದನ್ನು ಅರ್ಥ ಮಾಡ್ಕೊಂಡು ಬದುಕೋ ಆಯಿತಾ. ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ ಕಣೋ. ಮನೆಯಿಂದ ಗಂಡು ಹೊರಗಡೆಯಿಂದ ಬಂದರೆ ಹೆಂಡ್ತಿ ತುಂಬ ಪ್ರೀತಿಯಿಂದ ಕೇರ್ ಮಾಡೋ ಅಂಥ ಹೆಣ್ಣು ಬೇಕು ಆಯಿತಾ. ನೋಡು ಮಗನೇ, ನೀನು ಕಷ್ಟಪಟ್ಟು ದುಡಿದು ನಿನ್ನ ಸಂಸಾರನ ನೀನು ಸಾಗಿಸ್ಕೋಬೇಕು ಆಯಿತಾ. ಅದೇನು ಬಿಟ್ಟು ಜಾನ್ಸಿ ಹಿಂದೆ ಬಿದ್ದರೆ ಹೆಂಡ್ತಿ ದುಡ್ಡಿಂದೆ ಹೋದವನಿಗೆ ಎಷ್ಟು ಗುಲಾಮ್ ಆಗ್ತಾನೆ, ಯಾವ ಥರ ಆಗುತ್ತೆ ಲೈಫ್ ಅನ್ನೋದಕ್ಕೆ ನಾನೇ ಕಣೋ ಬೆಸ್ಟ್ ಎಕ್ಸಾಂಪಲ್ ಅಂತ ಕಣ್ಣೀರು ಹಾಕೊಂಡು ಪ್ರಣವ್ ಹತ್ರ ಅವನ ತಂದೆ ಹೇಳ್ತಾ ಇರ್ತಾನೆ. ನೋಡೋ ಮಗನೇ, ನೀನು ಬಡವ್ರ ಮನೆ ಹುಡುಗಿನ ಮದುವೆ ಆಗೋ ಆಯಿತಾ, ನಿನ್ನ ಸ್ವಾಭಿಮಾನಕ್ಕೆ ಏನು ಧಕ್ಕೆ ಬರಲ್ಲ ಕಣೋ, ಇನ್ನೂ ಸಹ ಹೆಚ್ಚಾಗುತ್ತೆ. ಇದು ನಿನ್ನ ಲೈಫ್ ಮಗನೇ, ನಿನ್ನ ಜೀವನ ನಿನ್ನ ಕೈಲಿದೆ, ಅದನ್ನು ಫಸ್ಟ್ ಯೋಚನೆ ಮಾಡು ಅಂತ ಹೇಳಿಬಿಟ್ಟು ಇಲ್ಲಿ ಅವ್ರ ತಂದೆ ಹೊರಟೋಗ್ತಾರೆ. ಇನ್ನೊಂದು ಕಡೆ ಈ ಕಡೆ ಜಾನ್ಸಿ 2 ಕೊಡನ ತಗೊಂಡು ನೀರು ತಗೊಳಕ್ಕೆ ಅಂತ ಬರ್ತಾ ಇರ್ತಾಳೆ. ಅಲ್ಲಿ ಮಿಸ್ ಆಗಿ ಯಾರಿಗೋ ಡ್ಯಾಶ್ ಹೊಡೆದಾಗ ಅವರು ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ. ನಿನಗೆ ಕಣ್ ಕಾಣಲ್ವಾ, ಬಿಂದಿಗೆ ಎಲ್ಲ ನಾನು ಮುಟ್ಟಿಸ್ತಿದ್ದೆ ಅನ್ಬೇಕಾದ್ರೆ ಸಾರಿ ಆಂಟಿ ಅಂತ ಅಂದಾಗ, ಏನು ಸಾರಿ ಪೂರಿ ಅಂತೆ ಆಯಿತಾ, ಕಣ್ ಕಾಣಲ್ವಾ, ನೆಲದ ಮೇಲೆ ಕಣ್ ಬಿಟ್ಕೊಂಡು ಬಾ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಆಂಟಿ ಅಂತ ಹೇಳ್ಬೇಕಾದ್ರೆ, ಎಕ್ಸ್ಕ್ಯೂಸ್ ಮೀ ಆಂಟಿ, ಇದನ್ನು ಫಿಲ್ ಮಾಡೋಕ್ಕೆ ಎಲ್ಲಿ ವಾಟರ್ ಸಿಗುತ್ತೆ ಅನ್ಬೇಕಾದ್ರೆ, ನಿಮ್ಮ ತಾತನ ಮನೆ ತೊಟ್ಟಿ ಸಿಗುತ್ತೆ ಅಂತ ಬೈಕೊಂಡು ಆ ಹೆಂಗಸು ಹೋಗ್ತಾ ಇರ್ತಾರೆ. ಅವಾಗ ಜಾನ್ಸಿ ಯೋಚನೆ ಮಾಡ್ತಾ ಇರ್ತಾಳೆ, ಏನು ತಾತನ ಮನೆ ತೊಟ್ಟಿ ಸಿಗುತ್ತಾ, ನಮ್ಮ ತಾತನ ಮನೇಲಿ ತೊಟ್ಟಿನೇ ನಾನು ಯಾವತ್ತೂ ನೋಡಿಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ಕೊಡ ತಗೊಂಡು ಬರ್ತಾ ಇರ್ತಾರೆ. ಹಾಗೆ ಯೋಚನೆ ಮಾಡ್ಕೊಂಡು ಬರಬೇಕಾದ್ರೆ ಇನ್ನೊಬ್ರು ಕೊಡದಲ್ಲಿ ನೀರು ತರ್ತಾ ಇರ್ತಾರೆ. ಅವ್ರಿಗೂ ಸಹ ಡ್ಯಾಶ್ ಹೊಡಿತಾ ಇರ್ತಾಳೆ. ನಿನಗೆ ಕಣ್ ಕಾಣಲ್ವ ಅಂತ ಅವರು ಬೈದಾಗ, ಸಾರಿ ಆಂಟಿ ಅಂತ ಅಂದ್ಬಿಟ್ಟು, ಇಲ್ಲೆಲ್ಲರೂ ಸಹ ಬೈತಾರಪ್ಪ ನಾನು ಅನ್ಕೊಂಡು ಬರ್ತಾ ಇರಬೇಕಾದ್ರೆ ಜಾನ್ಸಿ ಫೋನು ರಿಂಗ್ ಆಗುತ್ತೆ. ಅವಾಗ ರಾಯ್ ಕಾಲ್ ಮಾಡಿರ್ತಾನೆ. ಹೇಳು ರಾಯ್ ಅಂದಾಗ, ಏನು ಮೇಡಮ್ ರಾತ್ರಿ ನೀವು ಡಿಸಿಷನ್ನ ಚೇಂಜ್ ಮಾಡ್ಕೊಂಡಿದ್ದೀರಾ, ಹಿಂಗೆ ಮಾಡಿದ್ದೀನಿ ರಾಯ್ ಅಂತ ನನಗೆ ಹೇಳ್ಬಾರ್ದು ಅಂತ ಕೇಳ್ತಾ ಇರಬೇಕಾದ್ರೆ, ಸುಮ್ಮನಿರು ಆಯಿತಾ, ನನಗೇನೇನೋ ನೀನು ಹೇಳ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಮೇಡಮ್, ಕೆಲಸದವ್ರನ್ನ ನಾನು ಕಳಿಸಿದ್ರೆ ನೀವು ವಾಪಸ್ ಕಳಿಸಿದ್ದೀರಾ, ಹಾಗಾದರೆ ನೀವೇ ಬಟ್ಟೆ ಒಗಿತೀರಾ, ಪಾತ್ರೆ ತೊಳಿತೀರಾ, ಅಡುಗೆ ಮಾಡ್ತೀರಾ, ನೆಲ ತೊಳಿತೀರಾ, ಎಲ್ಲನೂ ನೀವೇ ಮಾಡ್ತೀರಾ, ಹಾಗಾದರೆ ಕೆಲಸದವ್ರು ಬೇಡವಾ ಅನ್ಬೇಕಾದ್ರೆ, ಅಯ್ಯೋ ನಾನೆಲ್ಲಿ ಕಳಿಸ್ತೀರಾ, ಆ ಅಜ್ಜಿ ಮುದುಕಿ ಕಳಿಸಿದ್ಲು ಆಯಿತಾ ಅಂತ ಜಾನ್ಸಿ ಹೇಳ್ತಾ ಇರಬೇಕಾದ್ರೆ, ಅವರೇ ಕಳಿಸಿದ್ರು ಅವ್ರಿಗೇನಾಯ್ತು ಅನ್ಬೇಕಾದ್ರೆ, ಈ ಮಿಡಲ್ ಕ್ಲಾಸ್ ಅವರೆಲ್ಲ ಅವ್ರವರೇ ಕೆಲಸ ಮಾಡ್ಕೋಬೇಕಂತಾರ, ಅದಕ್ಕೋಸ್ಕರ ನಿನಗೆ ವಹಿಸಿರೋ ಕೆಲಸನ ನೀನೇ ಮಾಡು ಅಂತ ಅಂದ್ಬಿಟ್ಟು ಕಳಿಸಿದ್ರು ಅಂದಾಗ, ಹೌದಾ ಹಾಗಾದರೆ ಈಗ ಏನು ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾ ಇರಬೇಕಾದ್ರೆ, ಇನ್ನೇನು ಮಾಡಲಿ ಆಯಿತಾ, ನಾನೇ ಮಾಡಬೇಕು, ಇವಾಗ ಸದ್ಯಕ್ಕೆ ನಾನು ಫೋನ್ ಇಡ್ತೀನಿ, ತಲೆ ತಿನ್ನಬೇಡ ಅಂತ ಬೈದು ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ನೀರು ಹಿಡ್ಕೊಳ್ಳೋಕ್ಕೆ ಅಂತ ಜಾನ್ಸಿ ಬರ್ತಾಳೆ. ಆದರೆ ನೀರು ಹಿಡಿಬೇಕಾದ್ರೆ ತುಂಬ ಜಗಳ ಮಾಡ್ತಾ ಇರ್ತಾರೆ. ಅಂಥ ಮುಂಡೆ ಇಂಥ ಮುಂಡೆ, ನಾನು ಫಸ್ಟ್ ನೀರು ಹಿಡ್ಕೋಬೇಕು, ನೀನು ಹಿಡ್ಕೋಬಾರ್ದು ಆಯಿತಾ, ನನಗೇನು ಕೆಲಸ ಇಲ್ವೇನೆ, ಹಾಗೆ ಹೀಗೆ ಅಂತ ಹಳ್ಳಿ ಕಡೆ ಜಗಳಾಡೋ ರೀತಿ ಇವರು ಸಹ ತುಂಬ ಜಗಳಾಡ್ತಾ ಇರ್ತಾರೆ. ಅದನ್ನು ನೋಡಿ ತುಂಬ ಹೆದರಿಕೊಬಿಡ್ತಾಳೆ ಜಾನ್ಸಿ. ಇದೇನಪ್ಪ ಇದು, ನೀರಿಗಾಗಿ ಇಷ್ಟೊಂದು ಥರ ಜಗಳಾಡ್ತಿದ್ದಾರೆ, ನಾನೇನಾದರೂ ಹೋದರೆ ನನ್ನನ್ನು ತೆಗೆದು ಎಸ್ಬಿಡ್ತಾರೆ, ನಾನು ಏನು ಮಾಡಲಿ, ಇಲ್ಲಿ ನೀರು ನಾನು ಹಿಡ್ಕೊಳ್ಳೋ ಅಥವಾ ಮನೆಗೆ ವಾಪಸ್ ಹೋಗ್ಲೋ, ಮನೆಗೆ ಹೋದರೆ ಅವ್ರು ಬೈತಾರೆ, ಇವ್ರು ನೋಡಿದರೆ ನೀರೇ ಕೊಡಲ್ಲ, ಏನು ಮಾಡಲಿ ಅಂತ ಇರಬೇಕಾದ್ರೆ ಅವರು ಸಿಕ್ಕಾಬಟ್ಟೆ ಜಗಳಾಡ್ತಿರ್ಬೇಕಾದ್ರೆ, ಹೇಗಾದರೂ ಮಾಡಿ ಗ್ಯಾಪಲ್ಲಿ ನಾನು ನೀರು ಹಿಡ್ಕೊಂಡು ಅಂತ ಹೋಗ್ಬಿಟ್ಟು ಕೊಡನ ನೆಲ್ಲಿ ಹತ್ರ ಇಟ್ಟಾಗ, ಜಗಳಾಡ್ತಿದ್ದ ಹೆಂಗಸರು ಹೇಳ್ತಾ ಇರ್ತಾರೆ, ಅಲ್ಲ ನಾವಿಲ್ಲಿ ಇಷ್ಟು ಜಗಳಾಡ್ತಾ ಇದ್ದೀವಿ, ಅಲ್ಲ ನಾವು ಜಗಳಾಡ್ತಿದ್ರೆ ನೀನು ಬಿಂದಿಗೆ ಇಟ್ಟಿದ್ಯಾ, ಯಾವಳೆ ನೀನು ಸುಪ್ನಾತಿ, ನಾವು ಹಿಡ್ಕೋಬೇಕಾಗಿದ್ದು ಮೊದಲು ನೀನು ಇಟ್ಟಿದ್ಯಾ, ಯಾವಳೆ ನೀನು ಸಿಂಗ್ಲಿಕ್ಕಿ ಅಂತ ಎಲ್ಲ ಬೈತಾ ಇರ್ತಾರೆ. ಆಗ ಜಾನ್ಸಿ ಹೇಳ್ತಾಳೆ, ಐ ಆಮ್ ನಾಟ್ ಸಿಂಗ್ಲಿಕ್ಕಿ ಆಯಿತಾ, ಐ ಆಮ್ ಜಾನ್ಸಿ, ನಾನು ಪರಿಚಯ ಆಗಿಲ್ಲ ಅಲ್ವಾ ಅಂದ್ಬಿಟ್ಟು ಕೈ ಕೊಡೋಕೆ ಹೋದಾಗ, ನೀನು ಯಾವಳೆ, ಜಾನ್ಸಿ ಆದರೆ ನನಗೇನೆ ಒಣಗೋಗಿರೋ ನುಗ್ಗೆಕಾಯಿ ಥರ ಇದೆಯಾ, ನೀನು ಜಾನ್ಸಿ ಅಂತೆ, ನೀನೇನು ಮಹಾರಾಣಿನೇನೆ ಅಂತ ಬೈತಾ ಇರ್ತಾರೆ. ಎಷ್ಟೇ ಧೈರ್ಯ ನಿನಗೆ, ಹೆಂಗೆ ನೀನು ಬಿಂದಿಗೆ ಇಡ್ತೆ ಅನ್ಬೇಕಾದ್ರೆ, ನೀರಿಡೋಕೆ ಯಾಕೆ ಧೈರ್ಯ ಬೇಕು, ಬಿಂದಿಗೆ ಇದ್ದರೆ ಸಾಕಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ, ನೀನು ಯಾರು ಸುಪ್ನಾತಿ, ಯಾರು ಮನೆಯವಳು ಅನ್ಬೇಕಾದ್ರೆ, ಅದೇ ರಾಘು ಇದ್ದಾರಲ್ಲ, ಅದೇ ಅವ್ರ ಚಿಕ್ಕಮ್ಮ ಮಂಜುಳಾ ಇದ್ದಾರಲ್ಲ ಅವ್ರ ಸೊಸೆ ಅನ್ಬೇಕಾದ್ರೆ, ಓ ಆ ಮಂಜುಳಾ ಸುಪ್ನಾತಿ ಸೊಸೆನ ನೀನು, ಅವಳು ಸಹ ಈ ಥರ ಜಗಳ ಮಾಡ್ಕೊಂಡು ಮೊನ್ನೆ ನೀರು ಹಿಡ್ಕೊಂಡು ಹೋದ್ಲು, ಇವಾಗ ನಿನ್ನನ್ನು ಕಳಿಸಿದಾಳ ಅಂದಾಗ, ಏನು ನಮ್ಮ ಅತ್ತೆ ಆ ಥರ ಜಗಳ ಎಲ್ಲ ಆಡ್ತಾರ ಅನ್ಬೇಕಾದ್ರೆ, ಓಹೋ ಮಳ್ಳಿ ಥರ ನೋಡ್ರೆ ಇವಳಿಗೆ ಏನು ಗೊತ್ತಿಲ್ವಂತೆ ಈ ಥರ ಮಾತಾಡ್ತಿರ್ತಾಳೆ, ತೆಗಿಯ ಚೆಲ್ರೆ ನೀರು ಆ ಬಿಂದಿಗೆಲಿಂದಾಗ, ಡೋಂಟ್ ಟಚ್ ಆಯಿತಾ, ಪ್ಲೀಸ್ ಚೆಲ್ಬೇಡಿ ಆಯಿತಾ, ನೀವೆಲ್ಲ ಜಗಳ ಆಡ್ತಿದ್ರಲ್ಲ, ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ನಾನು ನೀರು ಇಟ್ಕೊಂಡೆ ಅಂತ ಅಂದಾಗ, ನಮಗೆ ನೀನು ಜಗಳ ತಂದಿಕ್ತಿದ್ಯಾ ಅಂತ ಬೈತಾ ಇರ್ತಾರೆ. ಅದಕ್ಕೆ ಜಾನ್ಸಿ ಹೇಳ್ತಾ ಇರ್ತಾಳೆ, ನೋ ತಪ್ಪು ತಿಳ್ಕೊಬೇಡಿ ಆಯಿತಾ, ನೀವೆಲ್ಲ ಜಗಳಾಡ್ತಿದ್ರಿ, ಯಾರು ಸಹ ನೀರು ಹಿಡ್ಕೋತಿರ್ಲಿಲ್ಲ, ಖಾಲಿ ಇತ್ತಲ್ಲ ಅದಕ್ಕೆ ನಾನು ಇಟ್ಬಿಟ್ಟೆ ಅಂದಾಗ, ಓ ಹಾಗಾದರೆ ನಮ್ಮನೇನು ಖಾಲಿ ಇದೆ, ಬಂದ್ಬಿಟ್ಟು ಇರ್ತೀಯ ಅಂತ ಬೈತಾ ಇರ್ತಾರೆ. ಆಗ ನೀರು ತುಂಬಿರೋ ಕೊಡನ ನೀರೆಲ್ಲ ಚೆಲ್ತಾ ಇರ್ತಿರ್ಬೇಕಾದ್ರೆ, ಯಾಕ್ರಿ ಈ ಥರ ಚೆಲ್ತಾ ಇದ್ದೀರಾ ಆಯಿತಾ, ತುಂಬಿರೋ ಕೊಡನ ನೀವು ಚೆಲ್ತಾ ಇದ್ದೀರಾ, ಮ್ಯಾನರ್ಸ್ ಇಲ್ವಾ ಅಂದಾಗ, ಇವಳೊಬ್ಳು ದೊಡ್ಡ ಸುಪ್ನಾತಿ, ಬಾರೆ ಇಲ್ಲಿ ಯಾರು ಫಸ್ಟ್ ಹಿಡಿಬೇಕು ಅಂತ ಇನ್ನೂ ಡಿಸೈಡೇ ಮಾಡಿಲ್ಲ, ಇವಳೊಬ್ಳು ಬಂದು ಅಂದ್ಬಿಟ್ಟು ಅವಳನ್ನ ದೂಕ್ ಬಿಡ್ತಾರೆ. ಜಾನ್ಸಿ ಕೆಳಗಡೆ ಬಿದ್ದುಬಿಟ್ಟು ಅಮ್ಮ ಅಂತ ಕಿರ್ತಾಳೆ.
ಡಿಸ್ಕಸ್ಟಿಂಗ್ ವುಮನ್, ಇವ್ರು ಯಾವ ಥರ ಬಿಹೇವ್ ಮಾಡ್ತಾರೆ ನೋಡಿ, ಹೆಂಗೆಲ್ಲ ಮಾಡ್ತಾರೆ ಆಯಿತಾ. ಅವ್ರ ಹತ್ರ ಬೈಸ್ಕೊಂಡ್ರೂ ಪರವಾಗಿಲ್ಲ, ನಾನಂತೂ ಇವ್ರ ಹತ್ರ ನೀರು ಇಟ್ಕೊಳ್ಳಲ್ಲ ಅಂತ ಬೈಕತ್ತಾ ಇರ್ತಾಳೆ. ಈ ಕಡೆ ಝಾನ್ಸಿ ಮನೆಗೆ ಬಂದು ಬೈತಾ ಇರ್ತಾಳೆ. ಅವರೇನು ಲೇಡೀಸ್ಗಳ ಆ ಥರ ಜಗಳ ಆಡ್ತಿದ್ದಾರಲ್ಲ, ಈ ಥರ ವುಮೆನ್ನ ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮಂಜುಳಾ ಬಂದು ಏನೇ ನೀರು ತಗೋಬಾ ಅಂತ ಕಳಿಸಿದ್ರೆ ಖಾಲಿ ಕೊಡ ತಂದಿದ್ಯಾ ಅಂತ ಬೈತಾ ಇರ್ತಾಳೆ. ಆಗ ಪಲ್ಲವಿ ಬಂದುಬಿಟ್ಟು ಇದೆಲ್ಲ ಕಾಮನ್ ಆಯಿತಾ ಹಳ್ಳಿಗಳಲ್ಲಿ, ಬೀದಿಗಳಲ್ಲಿ ಇದೇ ರೀತಿ ಜಗಳ ಆಡೋದು, ನೀನು ಹಾಗೆ ಬಂದಿದ್ದೀಯಾ, ಅಕಸ್ಮಾತ್ ಜಗಳಾಡ್ಬಿಟ್ಟು ನೀನು ನೀರು ತರಬೇಕಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಏನು ನಾನು ಅವ್ರ ಜೊತೆ ನಾನು ಜಗಳಾಡಿ ನೀರು ತರಬೇಕಿತ್ತು ಅನ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಕಡೆ ನೀನು ಜಗಳಾಡಿ ನೀರ ತರಲೇಬೇಕಿತ್ತು, ನನಗೆ ಆ ಥರ ಜಗಳಾಡೋಕ್ಕೆಲ್ಲ ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ಇಲ್ಲೇ ಹಾಕಿದೆಯಾ ನೀನು, ಮನೆ ಬಿಟ್ಟು ಹೋಗು ಅಂತ ಅಂದಾಗ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತಾ ಇರ್ತಾಳೆ. ಹೌದಮ್ಮ, ಮಿಡಲ್ ಕ್ಲಾಸ್ ಅಂದರೆ ಹೀಗೇನೆ ಆಯಿತಾ, ಸ್ವಲ್ಪ ಕಸ ಏನಾದರೂ ಪಕ್ಕದ ಮನೆಯವ್ರಿಗೆ ಹೋದ್ರೂ ಸಹ ನಾವು ಜಗಳ ಆಡಬೇಕಾಗುತ್ತೆ, ಅದೇ ಜೀವನ ಅಂತ ಇಲ್ಲಿ ರಾಘು ದೊಡ್ಡಪ್ಪ ಹೇಳ್ತಾ ಇರ್ತಾನೆ. ನೋಡಮ್ಮ, ಬಟ್ಟೆ ಒಗಿಬೇಕಾದ್ರೆ ಏನಾದರೂ ನೀರು ಹಾರಿದರೆ ತುಂಬ ಕೂಗಾಡ್ತಾ ಇರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ಏನು ಮಾಡಬೇಕು ಅಂತ ಝಾನ್ಸಿ ಕೇಳ್ತಾ ಇರಬೇಕಾದ್ರೆ ಬಟ್ಟೆ ಜಾಲಾಡ್ತೀವಲ್ಲ ಆ ಥರ ಜನ್ಮ ಜಾಲಾಡಬೇಕು, ಇನ್ನೂ ಜೋರಾಗಿ ಹೊಡೆದು ಅವ್ರ ಬಾಯಿನ ಮುಚ್ಚಬೇಕು ಅಂತ ಮಂಜುಳಾ ಹೇಳ್ತಾ ಇರ್ತಾಳೆ. ಅವಾಗ ಅವ್ರ ದೊಡ್ಡಪ್ಪ ಹೇಳ್ತಾ ಇರ್ತಾನೆ, ಇದು ಮಿಡಲ್ ಕ್ಲಾಸ್ ಜೀವನ ಆಯಿತಾ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು, ಇದೇ ಸ್ಯಾಂಪಲ್ ಅಲ್ಲ, ಇನ್ನು ಮುಂದಕ್ಕಿದೆ ನಿನಗೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಝಾನ್ಸಿ ಹೇಳ್ತಾಳೆ, ನನ್ನಿಂದ ಈ ಥರ ಎಲ್ಲ ಬದುಕೋಕ್ಕೆ ಸಾಧ್ಯ ಇಲ್ಲ, ನೀರು ಸಹ ತರೋಕ್ಕಾಗಲ್ಲ ಅಂತ ಅಂದಾಗ ಪಲ್ಲವಿ ಹೇಳ್ತಾಳೆ, ಹಾಗಾದರೆ ಈ ಮನೆ ಸೊಸೆ ಆಗೋಕ್ಕೆ ನಾನು ಲಾಯಕ್ಕಿಲ್ಲ ಅಂತ ಹೇಳಿ ಡೈವರ್ಸ್ ಕೊಟ್ಟು ಹೋಗು ಅಂತ ಹೇಳ್ತಾ ಇರ್ತಾಳೆ. ಪಲ್ಲವಿ ಹೇಳ್ತಾ ಇರ್ತಾಳೆ, ನೋಡು ನಾವೇನು ನಿನ್ನನ್ನು ಈ ಕೆಲಸ ಎಲ್ಲ ಮಾಡು ಅಂತ ನಾವು ಫೋರ್ಸ್ ಮಾಡ್ತಿಲ್ಲ, ಈ ಮನೆ ಸೊಸೆ ಆಗಬೇಕು, ಹಾಗೆ ನಮ್ಮ ಅಣ್ಣನ ಹೆಂಡತಿ ಆಗಬೇಕು ಅಂದರೆ ಇದನ್ನೆಲ್ಲ ನೀನು ಮಾಡಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಪಲ್ಲವಿ, ಅವ್ರು ಅಷ್ಟು ಜಗಳ ಆಡ್ತಿದ್ದಾರೆ, ಅವ್ರ ಮಧ್ಯೆ ನಾನು ಹೇಗೆ ನೀರು ತರಬೇಕಿತ್ತು ಅಂತ ಝಾನ್ಸಿ ಕೇಳ್ತಾ ಇರ್ತಾಳೆ. ಅಲ್ಲ, ಅವರೆಲ್ಲ ಅಷ್ಟು ರೂಢಾಗಿ ಮಾತಾಡ್ತಿದ್ದಾರೆ, ನಾನು ಹೇಗೆ ನೀರು ತರಲಿ ಆಯಿತಾ, ಅವರೆಲ್ಲ ಕೂದಲಿಟ್ಕೊಂಡು ಜಗಳ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅಜ್ಜಿ ಆದರೆ ಇರು, ಇಲ್ಲ ಅಂದರೆ ಹೋಗು ಅನ್ಬೇಕಾದ್ರೆ ಮಂಜುಳಾ ಹೇಳ್ತಾ ಇರ್ತಾಳೆ, ಯಾಕೆ ಅವ್ರ ತಲೆಯಲ್ಲಿ ಕೂದಲಿಲ್ವ, ನಿಂದು ಕೈ ಇಲ್ವ ಹಾಕೊಂಡು ನೀನು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ನೀರು ತರಬೇಕಿತ್ತು ಅಂತ ಬೈತಾ ಇರ್ತಾಳೆ. ನೋಡಿ, ಅವ್ರ ಜೊತೆ ಜಗಳ ಆಡಿ ನನ್ನ ಕೂದಲು ಕಿತ್ತು, ನನ್ನ ಕೂದಲು ಸಹ ಇವಾಗ ಸ್ಟ್ರಾಂಗ್ ಆಗಿದೆ ಅಂತ ಮಂಜುಳಾ ಹೇಳ್ತಾ ಇರ್ತಾಳೆ. ಅವಾಗ ಪಲ್ಲವಿ ಹೇಳ್ತಾಳೆ, ಜಸ್ಟ್ ನೀರು ತರಕ್ಕೆ ಆಗಿಲ್ಲ ಅಂತ ಅಂದಮೇಲೆ ನಮ್ಮ ಮನೆ ಸೊಸೆ ಹೇಗೆ ಆಗ್ತೀಯ, ಮುಂದೆ ಏನೆಲ್ಲ ಅನುಭವಿಸ್ಬೇಕು ಅಂಥದ್ರಲ್ಲಿ ನೀನು ಯಾವ ಥರ ನೀನು ನಮ್ಮ ಮನೇಲಿ ಇರ್ತೀಯ ಅಂತ ಕೇಳ್ತಾ ಇರ್ತಾಳೆ. ನೋಡೇ, ಮಿಡ್ಲ್ ಕ್ಲಾಸ್ ಅಂದರೆ ಹೀಗೆ ಆಯಿತಾ, ಎಲ್ಲದಕ್ಕೂ ನಾವು ಲೆಕ್ಕ ಹಾಕಬೇಕಾಗುತ್ತೆ ಅಂದಾಗ ಅದ್ರ ಬದಲು ಒಂದು ನೆಲ್ಲಿ ಹಾಕಿಸ್ಬೋದಲ್ಲ ಅಂದಾಗ ಅದೆಲ್ಲ ಹಾಕ್ಸೋಕ್ಕಾಗಲ್ಲ, ಜೀವನನೇ ಹೀಗೆ ಆಯಿತಾ, ಇದ್ದರೆ ಇರು, ಇಲ್ಲಾಂದ್ರೆ ಹೋಗು, ಈಗೇನು ನೀರು ತತ್ತೇ ಇಲ್ವ ಅಂತ ಮಂಜುಳಾ ಹೇಳ್ಬೇಕಾದ್ರೆ ಆಗುತ್ತೆ ಅತ್ತೆ ಅಂತ ಕತ್ತಲ್ಲಾಡಿಸ್ತಾಳೆ. ಅವಳ ಮಾತನ್ನ ಕೇಳಿ ಮಂಜುಳನಿಗೆ ಶಾಕ್ ಆಗಿಬಿಡುತ್ತೆ. ರಾಘುಗೂ ಸಹ ಆಶ್ಚರ್ಯವಾಗಿ ಹಾಗೆ ನೋಡಬೇಕಾದ್ರೆ, ನಾನು ನೀರು ತರಲಿಲ್ಲ ಅಂದರೆ ನೀವೆಲ್ಲ ಮನೆ ಬಿಟ್ಟು ಕಳಿಸ್ತೀರಲ್ವಾ, ಅದಕ್ಕೋಸ್ಕರನಾದರೂ ನಾನು ನೀರು ತಂದೆ ತತ್ತೀನಿ ಅಂತ ನೀರು ತರಕ್ಕೆ ಅಂತ ಝಾನ್ಸಿ ಹೋಗ್ತಾಳೆ. ಇನ್ನೊಂದು ಕಡೆ ರಾಯ್ ಹೇಳ್ತಾ ಇರ್ತಾನೆ, ತಾತ ಅವ್ರಿಗೆ ಹೇಳ್ತಾ ಇರ್ತಾನೆ, ಅಲ್ಲ ಸರ್ ಆಯಿತಾ, ಸೋಫಾ ಮೇಲೆ ಕೂತ್ಕೊಂಡು ಈ ಟಿಪಾಯ್ ಮೇಲಿರೋ ಗ್ಲಾಸಲ್ಲಿರೋ ನೀರನ್ನ ತೊಗೊಳಕ್ಕೆ ಇನ್ನೊಬ್ಬರು ಅಸಿಸ್ಟೆಂಟ್ ಇಟ್ಕೊಂಡಿದ್ರು, ಅಂಥವ್ರು ಇವತ್ತು ಅವ್ರ ಗಂಡನ ಮನೆಯಲ್ಲಿ ನೀರು ತರೋಕ್ಕೆ ಬಿಂದಿಗೆ ತೊಗೊಂಡು ಹೋಗ್ತಿದ್ದಾರಲ್ಲ, ನನಗಂತೂ ತುಂಬ ಬೇಜಾರಾಗ್ತಿದೆ, ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂದಾಗ, ಇಲ್ಲ ರಾಯ್, ನನಗೆ ತುಂಬ ಖುಷಿ ಆಗ್ತಿದೆ. ಏನು ಸರ್ ಈ ಥರ ಹೇಳ್ತಿದ್ದೀರಲ್ಲ, ಮೇಡಮ್ ತುಂಬ ಕಷ್ಟಪಡ್ತಿದ್ದಾರೆ, ನೀವೇ ತಾನೇ ಸುಪ್ಪತ್ತಲ್ಲಿ ಅವ್ರನ್ನ ಬೆಳೆಸಿದ್ದು ಅನ್ಬೇಕಾದ್ರೆ, ಹೌದು ನಾನು ಮಾಡಿದ ತಪ್ಪನ್ನೇ ತನ್ನ ಗಂಡನ ಮನೆಯವರು ಮಾಡ್ತಾ ಇಲ್ವಲ್ಲ, ಅದಕ್ಕೆ ನನಗೆ ಖುಷಿ ಆಗ್ತಿದೆ, ಅವಳಿಗೆ ಸಂಸಾರ ಅಂದರೆ ಏನು ಅಂತ ಇವಾಗ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಇಷ್ಟು ದಿನ ಅವಳೊಂದು ಅಮೃತ ಶಿಲೆ ಆಗಿದ್ಲ ಆಯಿತಾ, ಈಗ ಅವ್ರ ಮನೆಯವರು ಪೆಟ್ಟನ್ನ ಕೊಟ್ಟು ಅವಳನ್ನ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ, ಆದರೆ ಪೆಟ್ಟು ತಿನ್ನೋದು ನಮ್ಮ ಝಾನ್ಸಿ ಮೇಡಮ್ ಅಲ್ವಾ ಸರ್ ಅನ್ಬೇಕಾದ್ರೆ, ಹೌದು, ಆದರೆ ಹುಳಿ ಪೆಟ್ಟು ತಿಂದಮೇಲೆ ಅಲ್ವಾ ಒಂದು ಒಳ್ಳೆ ಶಿಲೆ ಆಗೋದು ಅಂತ ಹೇಳ್ತಾ ಇರ್ತಾನೆ. ನೋಡು ರಾಯ್ ಆಯಿತಾ, ಅವ್ರ ಮನೇಲಿ ಅಜ್ಜಿ ಅವ್ರಿಗಾಗಿರೋ ಅನುಭವನ ಹೇಳ್ತಾ ಇರ್ತಾರೆ, ಅವ್ರ ಅತ್ತೆಗಾಗಿರೋ ಅನುಭವನ ಅತ್ತೆ ಹೇಳ್ತಾ ಇರ್ತಾರೆ, ಹಾಗೆ ನಾನಿದರು ಎಲ್ಲರೂ ಸಹ ಅವಳಿಗೆ ಬುದ್ಧಿನ ಹೇಳಿ ಒಂದು ಪೆಟ್ಟನ್ನ ಕೊಟ್ಟು ಅವಳನ್ನ ಒಂದು ಒಳ್ಳೆಯ ವುಮೆನ್, ಪರ್ಫೆಕ್ಟ್ ವುಮೆನ್ ಆಗಿ ಮಾಡ್ತಾರೆ ಅಂತ ಇಲ್ಲಿ ತಾತ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.